ಎಲ್ಲರಿಗೂ ಜೈ ಶ್ರೀರಾಮ್. ಸೊ ಇವತ್ತು ನೋಡಿ ನಮ್ಮ ಶೆಡ್ ರೆಡಿಯಾಗಿದೆ. ಏನು ಸಾಕಬೇಕು ನೋಡಿ, ಇದರಲ್ಲಿ ಕೋಳಿಯ ಏನು ಕುರಿ ಸಾಕಬೇಕಂತ ನೋಡಿ. ಸೊ ನಾವು ಕೋಳಿ ಸಾಕಬೇಕಂತಿದ್ದೇವೆ. ಸೊ ನಾಟಿ ಪ್ಯೂರ್ ಕೋಳಿ. ಸೊ ನೋಡಿ, ತುಂಬ ವರ್ಷದಿಂದ ಮಾಡ್ತಿದ್ದು ನಾವು. ಒಂದು ದನದ ಕೊಟ್ಟಿಗೆಯಲ್ಲಿ ಚಿಕ್ಕ ಪ್ರಮಾಣದಲ್ಲಿ ಸಾಕ್ತಿದ್ದು, ಒಂದು 20-30 ಕೋಳಿಗಳನ್ನು. ಸೊ ಅದು ತುಂಬ ನಾಯಿ ಒಂದು ಕಾಡ್ತಿತ್ತು ನಮಗೆ, ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಮಾಡುವ, ಜಾಸ್ತಿ ಒಂದು ದೊಡ್ಡದಲ್ಲ, ಉಂಟು ಅದರಲ್ಲಿ ಸಾಧಾರಣ. ಸೊ ಮಾಡಬೇಕಂತ ವಿಚಾರ ಇತ್ತು. ಸೊ ಇವತ್ತು ನಮ್ಮ ಅದು ಸಕ್ಸಸ್ ಆಗಿದೆ. ಸೊ ಬನ್ನಿ ಯಾವ ರೀತಿ ಕಟ್ಟಿದ್ದೇವೆ ಅಂತ ನಿಮಗೆ ತೋರಿಸ್ತೇನೆ, ಯಾವ ರೀತಿ ರೆಡಿ ಮಾಡಿದ್ದೇವೆ ಅಂತ. ಸೊ ಇವತ್ತು ನಾಳೆ ಮರಿಗಳನ್ನು ಬರಲಿಕ್ಕಿದೆ, ನಾಳೆ ಹುಂಜ ಮತ್ತು ಕೋಳಿಗಳನ್ನು, ಅದು ಸಹ ತೋರಿಸ್ತೇನೆ. ಸೊ ಬನ್ನಿ ಇವತ್ತು ಶೆಡ್ ನೋಡುವ ಹೇಗೆ ಮಾಡಿದ್ದೇವೆ ಅಂತ. ನೋಡಿ, ಈ ರೀತಿ ಜಾಲಿಯನ್ನು ಹೊಡ್ಕೊಂಡಿದ್ದೇವೆ, ಎಲ್ಲ ಸುತ್ತ ಜಾಲಿ ಇದೆ. ಸ್ವಲ್ಪ ಕೆಳಗೆ ಕಟ್ಕೊಂಡಿದ್ದೇವೆ, ಅಂದರೆ ಈ ರೀತಿ ಜಾಸ್ತಿ ಏನಿಲ್ಲ, ಒಂದು 3 ಫೂಟ್ ಇದೆ ಇದು ಕಟ್ಟಿದ್ದು. ಆನಂತರ ಇದು ಗ್ರೀನ್ ಮೆಶ್ ಹೊಡೆದಿದ್ದೇವೆ. ನೋಡಿ ಈ ಥರ ಇದೆ ಶೆಡ್ಡು. ಸೊ ಇದು ನೋಡಿ, ಹೀಗೆ ಕಟ್ಟಿಗೆ ಕಟ್ಟಿದ್ದೇವೆ. ಇದರ ಮೇಲೆ ಕೋಳಿಗಳನ್ನು ಕುಂದಿರಲಿಕ್ಕೆ ಈ ರೀತಿ ಕಟ್ಟಿದ್ದೇವೆ. ಇನ್ನು ಕಟ್ಟಲಿಕ್ಕಿದೆ. ಈಗ ಇಷ್ಟು ಕಟ್ಟಿದ್ದೇವೆ. ನೋಡಿ ಎಷ್ಟು ದೊಡ್ಡದು ಕಾಣ್ತಿದೆ ಹಾಲ್, ಇದು ದೊಡ್ಡದು. ಆ ಸೈಡ್ ಡೋರ್ ಇದೆ ನೋಡಿ. ಇಲ್ಲಿ ನೋಡಿ, ಇನ್ನು ಇಲ್ಲಿ ನೋಡಿ, ಚಿಕ್ಕ ಮರಿಗಳನ್ನು ಸಾಕಬೇಕಂತ ಈ ರೀತಿ ಮಾಡ್ಕೊಂಡಿದ್ದೆ ನೋಡಿ. ಅಂದರೆ ಚಿಕ್ಕ ಮರಿ ಸೈಡಿಗೆ ಇರಬೇಕು, ಅದರಲ್ಲಿ ಮಿಕ್ಸ್ ಇರಬಾರ್ದಲ್ಲ, ಅದಕ್ಕೆ ಈ ರೀತಿ ಮಾಡ್ಕೊಂಡಿದ್ದೇವೆ. ಸೊ ಬನ್ನಿ ಹೊರಗೆ ತೋರಿಸ್ತೇನೆ ಯಾವ ರೀತಿ ಮಾಡಿದ್ದೇವೆ ಅಂತ. ನೋಡಿ, ಈ ರೀತಿ ಕಂಬ ನಿಲ್ಲಿಸಿ ಅದಕ್ಕೆ ತಂತಿಯನ್ನು ಹೊಡೆದಿದ್ದೇವೆ, ಸುತ್ತ ತಂತಿ ಹೊಡೆದಿದ್ದೇವೆ. 150 ಫೂಟ್ ಇದು ಹೊಡೆದಿದ್ದೇವೆ ಸುತ್ತ. ಸೊ ನೋಡಿ, ಈ ರೀತಿ ಹೊಡೆದಿದ್ದೇವೆ ತಂತಿ ಎಲ್ಲ. ಸೊ ನೋಡಿ ನಮ್ಮ ಸೊ ಎಲ್ಲರಿಗೂ ಬಾಯ್.